ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಖುಷಿ ವ್ಲಾಗ್ಸಿಂದ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ. ಏನಪ್ಪ ವಿಡಿಯೋ ಅಂತಂದರೆ, ಇವತ್ತು ನಾನೊಂದು ಟೊಮಟೆ ಹಣ್ಣಿಂದ ಹಸಿ ಗೊಜ್ಜನ್ನು ಕಿವುಚ್ತಾ ಇದ್ದೀನಿ. ಅಂದರೆ ಕಿವುಚೋದು ಅಂತಂದರೆ ಸಾಂಬಾರು ಮಾಡೋದು, ಏನೂ ತಿಳ್ಕೊಳ್ಬೇಡಿ. ಅದನ್ನೆಲ್ಲ ನಮ್ಮ ಕಡೆ ಹಾಗೆ ಹೇಳ್ತಾರೆ, ಹಸಿ ಗೊಜ್ಜು ಕಿವುಚೋದು ಅಂತ. ಅನ್ನಕ್ಕೆಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ಗಾರ್ಡನಲ್ಲಿ ಕೊತ್ತಂಬರಿ ಸೊಪ್ಪು ಬೇಕಿತ್ತು. ನೋಡಿ, ಗಾರ್ಡನಲ್ಲಿ ಕೊತ್ತಂಬರಿ ಹಾಕೊಂಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಅದನ್ನು ಕೂಡ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಬೋದು. ಹಾಗೆ ನಾನು ಕೊತ್ತಂಬರಿನ ಕಿತ್ಕೊಂಡು ಹೋಗ್ಬೇಕಿತ್ತಲ್ವ, ನಿಮಗೂ ಕೂಡ ತೋರಿಸೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ. ನೋಡಿ, ಚಿಕ್ಕ ಚಿಕ್ಕದಾಗಿ ನಾನು ಖಾಲಿ ಆದಂಗೆ ನನ್ನ ಗಾರ್ಡನ್ನಲ್ಲಿ ಈ ರೀತಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾ ಇರ್ತೀನಿ ಅವಾಗವಾಗ. ತುಂಬ ಅಂದರೆ ಫ್ರೆಶ್ಶು ಕೊತ್ತಂಬರಿ ಹಾಕೋದ್ರಿಂದ ಎಲ್ಲ ಏನೇ ಒಂದು ಮಾಡೋ ಅಂಥ ರೆಸಿಪಿಗಳು ತುಂಬಾ ಚೆನ್ನಾಗಿ ಬರುತ್ತೆ. ಬನ್ನಿ, ಈಗ ಕೊತ್ತಂಬರಿ ಸೊಪ್ಪನ್ನ ನಾನು ಕಿತ್ಕೊತಾ ಇದ್ದೀನಿ. ಘಮ ಘಮ ಅಂತ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಕೊತ್ತಂಬರಿ. ಜಾಸ್ತಿ ಬೇಕಾಗಲ್ಲ, ಒಂದು 4 ಕಡ್ಡಿ ಕಿತ್ಕೊಂಡಿದ್ದೀನಿ. ಬನ್ನಿ ಇವಾಗ ಹೋಗೋಣ. ಹಸಿ ಗೊಜ್ಜನ್ನು ಯಾವ ರೀತಿ ಮಾಡೋದು, ಟೊಮೊಟೊ ಹಸಿ ಗೊಜ್ಜನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತೀನಿ. ನೋಡಿ, ಮೊದಲಿಗೆ ಟೊಮೊಟೊ ಬೇಕು. ಟೊಮೊಟೊ ನಮ್ಮ ಗಾರ್ಡನ್ದೇ ಎಲ್ಲ ಚೆನ್ನಾಗಿ ಹಣ್ಣಾಗಿರೋದನ್ನ ನೋಡಿ, ಈ ಥರ ಹಿಂದೆಗಡೆದು ಅಂದರೆ ತೊಟ್ಟಿನ ಭಾಗ ಇರುತ್ತಲ್ವ, ಅದನ್ನು ಚಾಕುನಲ್ಲಿ ರೌಂಡಿಗೆ ತಗೊಂಡಿದ್ದೀನಿ ಎಲ್ಲದೂ. ಅದು ಸ್ವಲ್ಪ ಗಟ್ಟಿ ಇರುತ್ತಲ್ವ, ಸ್ಮ್ಯಾಶ್ ಆಗಲ್ಲ ಅಂತ ಇದೊಂದು ಮಿಸ್ ಆಗಿದೆ, ತಗೊಳ್ತೀನಿ. ಇನ್ನೆಲ್ಲವೂ ಕೂಡ ತಗೊಂಡಿದ್ದೀನಿ. ಮತ್ತು ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತಂದರೆ, ನೋಡಿ, ಇದನ್ನು ಕಿವುಚ್ಕೊಂಡು, ಅಂದರೆ ನಾನು ಕಿವುಚ್ಕೊಂಡು ಅಂತ ಹೇಳ್ತೀನಿ, ಯಾರು ಏನೂ ತಪ್ಪು ತಿಳ್ಕೊಬೇಡಿ. ಹಸಿ ಗೊಜ್ಜನ್ನ ಮಿಕ್ಸ್ ಮಾಡೋದಕ್ಕೆ ಫಸ್ಟು ನೀರು ಬೇಕು, ಈ ಟೊಮೊಟೊ ಎಲ್ಲ ಸ್ಮ್ಯಾಶ್ ಮಾಡ್ಕೊಳ್ಳೋಕ್ಕೆ. ಮತ್ತು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ, ಬೇಕಂದರೆ ಒಣಮೆಣ್ಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಮತ್ತು ಬೆಳ್ಳುಳ್ಳಿ ತುಂಬಾ ಮೇಯ್ನು. ಬೆಳ್ಳುಳ್ಳಿ ಹಸಿದೇ ಹಾಕೊಳ್ಳಿ, ತುಂಬ ಟೇಸ್ಟಾಗಿರುತ್ತೆ. ಮತ್ತು ಕೊತ್ತಂಬರಿ ಕೂಡ ಅಷ್ಟೇ. ನಾನು ಇದನ್ನೆಲ್ಲ ಏನು ಮಾಡ್ತೀನಿ ಅಂತಂದರೆ, ಕೆಲವರೆಲ್ಲ ಕೈಯಲ್ಲೇ ಹಾಕೊಂಡ್ಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾರೆ, ಮಿಕ್ಸ್ ಮಾಡ್ಕೊಳ್ತಾರೆ. ಬಟ್ ನಾನು ಕೈಯಲ್ಲಿ ಮಿಕ್ಸ್ ಮಾಡ್ಕೊಳಲ್ಲ, ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಒಂದನ್ನು ನಾನು ಕೈಯಲ್ಲಿ ಮಿಕ್ಸ್ ಮಾಡ್ಕೊಳಲ್ಲ. ಕುಟ್ಟಾಣಿ ಇಟ್ಕೊಂಡಿದ್ದೀನಿ ನಾನು, ಕುಟ್ಟಾಣಿನಲ್ಲಿ ಜಜ್ಕೊಳ್ತೀನಿ ಬೆಳ್ಳುಳ್ಳಿನ, ಹಸಿಮೆಣ್ಸಿನ್ಕಾಯಿನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಜಜ್ಕೊಳ್ತೀನಿ. ಮತ್ತು ಇದಕ್ಕೆ ಇದು ಕೂಡ ಮೇಯ್ನು. ನೋಡಿ, ಒಂದು 10 ಮೆಣಸು ತಗೊಂಡಿದ್ದೀನಿ, ಒಂದು 1/4 ಟೀ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಇದನ್ನು ಒಂದು ಸ್ವಲ್ಪ ಜಜ್ಕೊಳ್ತೀನಿ, ಕುಟ್ಟಾಣಿನಲ್ಲಿ ಜಜ್ಕೊಂಡು ಸ್ವಲ್ಪ ಪುಡಿ ಮಾಡ್ಕೊಳ್ತೀನಿ. ತೀರಾ ನೈಸಲ್ಲ, ಪುಡಿ ಮಾಡ್ಕೊಳ್ತೀನಿ. ಮತ್ತು ಉಪ್ಪು ಬೇಕು, ಮತ್ತು ಕರಿಬೇವಿನ ಸೊಪ್ಪು. ಇದಕ್ಕೆ ಲಾಸ್ಟಿಗೆ ಒಗ್ಗರಣೆ ಮಾಡ್ಕೊಳ್ಳೋದು. ಇದೇನು ಬಿಸಿ ಮಾಡೋ ಅವಶ್ಯಕತೆ ಇಲ್ಲ, ಬಟ್ ಒಗ್ಗರಣೆ ಕೊಟ್ಟರೆ ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಕರಿಬೇವಿನ ಸೊಪ್ಪು ಒಗ್ಗರಣೆಗೆ, ಮತ್ತು ಸಾಸಿವೆ, 1-2 ಜೀರಿಗೆ ಅಷ್ಟೇ. ಒಂದು 5 ಮಿನಿಟ್ಸಲ್ಲಿ ಆಗೋಗುತ್ತೆ. ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇವಾಗ ಟೊಮೊಟೊನೆಲ್ಲ ಚೆನ್ನಾಗಿ ಕೈಯಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ತೀನಿ. ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಎಣ್ಣೆ ಕೂಡ ಹಾಕೊಂಡು ಒಗ್ಗರಣೆ ಮಾಡ್ಕೊಳ್ಬೇಕು. ಎಣ್ಣೆ ಇಟ್ಕೊಂಡಿರಲಿಲ್ಲ, ಈಗ ತಗೊಟ್ಲು ನನ್ನ ಮಗಳು, ಮರ್ತೋಗಿತ್ತು ನನಗೆ. ಈಗ ಈ ಟೊಮೊಟೊನ ಸ್ಮ್ಯಾಶ್ ಮಾಡ್ಕೊಳ್ತೀನಿ, ಸ್ಮ್ಯಾಶ್ ಮಾಡ್ಕೊಂಡು ಸಿಗ್ತೀನಿ. ಈ ರೀತಿ ಚೆನ್ನಾಗಿ ಈ ಥರ ಕೈಯಲ್ಲಿ ಈ ಥರ ಮಾಡ್ಕೊಳ್ಬೇಕು, ಏನೂ ತಿಳ್ಕೊಳ್ಬೇಡಿ. ನಾವು ಮಿಕ್ಸಿಲಿ ಹಾಕೊಂಡ್ರೆ ಅಷ್ಟು ಟೇಸ್ಟ್ ಬರೋಲ್ಲ, ಕೈಯಲ್ಲೇ ಈ ರೀತಿ ಮಾಡ್ಕೊಂಡ್ರೇ ಟೇಸ್ಟು. ಇದಕ್ಕೆ ಹಿಂದೆ ಎಲ್ಲ ನಮ್ಮ ಅಮ್ಮವರೆಲ್ಲ ಮಾಡೋರು, ಏನು ಮಾಡೋರು ಅಂದರೆ ಮೆಣಸಿನ್ಕಾಯಿ ಕೂಡ ಇದ್ರ ಜೊತೆನೇ ಹಾಕ್ಕೊಂಡು ಎಲ್ಲ ಈ ರೀತಿ ಚೆನ್ನಾಗಿ ಈ ಥರ ಹಿಂಗೆ ಕೈಯಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ಳೋರು. ನೋಡಿ, ಇವಾಗ ಸ್ಮ್ಯಾಶ್ ಮಾಡ್ಕೊಂಡಿದ್ದಾಯಿತು, ಕೈಯಲ್ಲೆಲ್ಲ ಸ್ಮ್ಯಾಶ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನೋಡಿ ತೋರಿಸ್ತೀನಿ. ನೋಡಿ, ಜೀರಿಗೆ ಮತ್ತು ಮೆಣಸನ್ನು ಸ್ವಲ್ಪ ಕುಟ್ಟಿ ಪುಡಿ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಪುಡಿ ಮಾಡ್ಕೊಂಡು ಇದನ್ನು ಕೂಡ ಟೊಮೊಟೊ ಮಿಕ್ಸ್ ಮಾಡ್ಕೊಂಡಿದ್ದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಹಸಿದೇ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಮಾಡ್ಕೊಂಡು ಟ್ರೈ ಮಾಡಿ ನೋಡಿ. ಬೆಳ್ಳುಳ್ಳಿ ಕೂಡ ಜಜ್ಕೊಳ್ತಾ ಇದ್ದೀನಿ. ನೋಡಿ, ಬೆಳ್ಳುಳ್ಳಿ ಕೂಡ ಜಜ್ಕೊಂಡು ಹಾಕಿದ್ದೀನಿ, ಅದನ್ನು ಕೂಡ ಹಾಕೊಂಡಿದ್ದೀನಿ. ಮತ್ತು ಹಸಿಮೆಣ್ಸಿನ್ಕಾಯಿ ಅದನ್ನು ಕೂಡ ಜಜ್ಜಿಬಿಟ್ಟು ಹಾಕ್ತೀನಿ. ಇದನ್ನು ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಕೈಯೆಲ್ಲ ತುಂಬ ಉರಿಯುತ್ತೆ, ಅದಕ್ಕಾಗಿ ನಾನು ಸ್ಪೂನಲ್ಲಿ ಇದು ಮಾಡ್ತಾಯಿದ್ದೀನಿ. ನೋಡಿ, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕೈಯಲ್ಲೇ ಎಲ್ಲ ಮಿಕ್ಸ್ ಮಾಡಬೇಕು ಚೆನ್ನಾಗಿ.
ಬಟ್ ಹಸಿಮೆಣ್ಸಿನ್ಕಾಯಿ ಖಾರ ಜಾಸ್ತಿ ಇರುತ್ತೆ ಅಲ್ವಾ, ಕೈ ಸ್ವಲ್ಪ ಹೊತ್ತಿಗೆ ಆ ಕ್ಷಣಕ್ಕೇನೋ ಅನಿಸಲ್ಲ, ಆಮೇಲೆ ತುಂಬ ಉರಿಯುತ್ತೆ. ಅದಕ್ಕೋಸ್ಕರ ಸ್ಪೂನಲ್ಲೇ ಹಾಕಿ ನಾನು ಸೌಟಲ್ಲಿ ಮಿಕ್ಸ್ ಮಾಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ನಮಗೆ ಬೇಕಂದರೆ ಕಟ್ ಮಾಡಿ ಹಾಕ್ಕೊಳ್ಬೋದು, ಚಾಕುನಲ್ಲಾದರೂ ಆಯಿತು, ಕತ್ರಿನಲ್ಲಾದರೂ. ಬಟ್ ಈಗ ಯಾಕೆ ಮಾಡ್ತಾಯಿದ್ದೀನಿ ಅಂತಂದರೆ ಅದರಲ್ಲಿರೋ ಅಂಥ ರಸ ಮತ್ತು ಅದರಲ್ಲಿರೋ ಅಂಥ ಫ್ಲೇವರು ಹಿಂಗೆ ಜಜ್ಜೋದ್ರಿಂದ ನಾವು ಮಾಡ್ಕೊಂಡಿರೋ ಅಂಥ ಟೊಮೊಟೊ ಗೊಜ್ಜಿಗೆ ಎಲ್ಲ ಬಿಟ್ಕೊಳ್ಳುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿದ್ರೇ ಬಾಯಲ್ಲಿ ನೀರು ಬರ್ತಿತ್ತು. ಮತ್ತು ಆ ಹಸಿ ಸ್ಮೆಲ್ಲು, ಬೆಳ್ಳುಳ್ಳಿ, ಕೊತ್ತಂಬರಿ, ಮೆಣಸು, ಜೀರಿಗೆ ಸ್ಮೆಲ್ಲಿಗೆ ಬಾಯಲ್ಲಿ ನೀರು ಬರ್ತಾಯಿತ್ತು ನನಗೆ ವೀಡಿಯೋ ಮಾಡಬೇಕಾದ್ರೇ. ದಿಢೀರಂತ ಒಂದು 10 ಮಿನಿಟ್ಸಲ್ಲಿ ನಾವು ರೈಸಿಗೆ ಇಟ್ಕೊಳ್ಳೋದ್ರೊಳಗೆ ನಾವು ಗೊಜ್ಜನ್ನ ಪ್ರಿಪ್ರೇಷನ್ ಮಾಡ್ಕೊಳ್ಬೋದು. ತುಂಬ ಅಂದರೆ ತುಂಬ ಬೇಗ ಆಗುತ್ತೆ. ಮತ್ತು ಯಾವುದೇ ಒಂದು ಅಂದರೆ ತುಂಬ ಅಂದರೆ ಆರೋಗ್ಯಕರವಾದ ಒಂದು ಟೊಮೊಟೊ ಗೊಜ್ಜು ಅಂತಲೇ ಹೇಳ್ಬೋದು. ಸಣ್ಣ ಊರಿನಲ್ಲಿ ನಾನು ಪಕ್ಕದಲ್ಲಿ ಸಣ್ಣಗೆ ಮಾಡಿ ಒಗ್ಗರಣೆಗೆ ಅಂತ ಕರಿಬೇವಿನ ಸೊಪ್ಪು, ಸಾಸಿವೆ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಸ್ಟವ್ ಹಚ್ಚಿಟ್ಟಿದ್ದೀನಿ. ಅದರೊಳಗೆ ಅದು ಅಷ್ಟು ಪಕ್ಕದಲ್ಲಿ ಹಾಕ್ತಾ ಇರಲಿ ಅಂತ ಪಕ್ಕದಲ್ಲಿ ಗೊಜ್ಜಿಗೆ ನಾನೆಲ್ಲ ಹಾಕಿದಂಥ ಮಿಶ್ರಣಗಳನ್ನು ಚೆನ್ನಾಗಿ ಮಿಕ್ಸ್ ಕೊಡ್ತಾಯಿದ್ದೀನಿ. ಚೆನ್ನಾಗಿ ಈ ಥರ ಯಾಕೆ ಮಿಕ್ಸ್ ಕೊಡ್ತಾಯಿದ್ದೀನಿ ಅಂತಂದರೆ ನಾವು ಕೈಯಲ್ಲೆಲ್ಲದನ್ನು ಈ ಥರ ಕಿವುಚಬೇಕು, ನಾನು ಹೇಳ್ದಂಗೆ ಸ್ಮ್ಯಾಶ್ ಮಾಡಬೇಕು. ಅದು ಆಗಿರಲಿಲ್ಲ ಅಲ್ವಾ, ಅದಕ್ಕೆ ಸೌಟ್ನಲ್ಲಿ ಆ ಥರ ತಿರುಗಿಸ್ತಾ ಇದ್ದೀನಿ. ನೀರನ್ನು ನೋಡಿಬಿಟ್ಟು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಹಾಕ್ಕೊಳ್ಳಿ. ತುಂಬ ತೆಳುವಾಗಿದ್ದರೆ ಅನ್ನಕ್ಕೆ ಚೆನ್ನಾಗಿರುತ್ತೆ, ಸ್ವಲ್ಪ ಗಟ್ಟಿ ಅಂದರೆ ಒಂದು ಸ್ವಲ್ಪ ತಿಕ್ನೆಸ್ ಇದ್ದರೆ ಮುದ್ದೆಗೆ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಬಿಸಿ ಬಿಸಿ ಅನ್ನ ಮಾಡಿಬಿಟ್ಟು ಅದಕ್ಕೆ ಈ ಥರ ಹಾಕ್ಕೊಂಡು ಊಟ ಮಾಡಿದ್ರೆ ಒಂದು ತಟ್ಟೆ ಅನ್ನ ಊಟ ಮಾಡೋಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ಒಂದು ಸಲ ಮಾಡ್ಕೊಂಡು ನೋಡಾದಮೇಲೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮನೆಯಲ್ಲೂ ಅಷ್ಟೇ ಈ ಥರ ಈಗ ಕೆಲವೊಂದು ಸರಿ ಮಟನ್ನು, ಸ್ವೀಟ್ ಅಡುಗೆಗಳೆಲ್ಲ ತಿಂದು ಏನಾದರೂ ಅಡುಗೆ ತಿಂದು ನಾಲ್ಗೆ ಕೆಟ್ಟೋಗಿರುತ್ತಲ್ವ, ಆಗ ಈ ರೀತಿ ಗೊಜ್ಜನ್ನ ಈ ಸ್ಮ್ಯಾಶ್ ಮಾಡ್ಕೊಂಡು ಮಾಡೋ ಅಂಥ ಗೊಜ್ಜನ್ನ ಮಾಡ್ಕೊಂಡು ಊಟ ಮಾಡಿದ್ರೆ ಅದ್ರ ಟೇಸ್ಟೇ ಬೇರೆ. ಇದ್ರ ಜೊತೆಗೆ ಸ್ವಲ್ಪ ಉಪ್ಪಿನಕಾಯಿ, ಒಂದು ಹಪ್ಪಳ ಇದ್ಬಿಟ್ರೆ ಪರಮಾನ್ನ ಅಂತಲೇ ಹೇಳ್ಬೋದು. ನೋಡಿ, ಈಗ ಒಗ್ಗರಣೆಗೆ ಇಟ್ಟಿದ್ನಲ್ಲ, ಆ ಒಗ್ಗರಣೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಬೇಕಂದರೆ ಸೇರಿಸ್ಕೊಳ್ಬೋದು, ಬೇಡ ಅಂದರೆ ಬೇಡ. ಒಗ್ಗರಣೆ ಏನು ಅವಶ್ಯಕತೆ ಇರಲ್ಲ, ಬಟ್ ಕೆಲವೊಬ್ಬರಿಗೆ ಒಗ್ಗರಣೆ ಹಾಕಿದ್ರೆ ಇಷ್ಟಪಡ್ತಾರಲ್ವ, ಹಾಗಾಗಿ ಒಗ್ಗರಣೆ ಕೂಡ ಮಾಡ್ಕೊಳ್ಬೋದು. ಮತ್ತು ನನಗೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡೆ, ನನಗೆ ಸ್ವಲ್ಪ ಕ್ವಾಂಟಿಟಿ ಬೇಕಿತ್ತು. ಆಮೇಲೆ ಅನ್ನಕ್ಕೆ ಹಾಕ್ಕೊಂಡಾಗ ಅದು ಹಂಗೆ ಕುಡಿಬೋದು, ತಿಳಿ ಬರುತ್ತಲ್ವಾ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಉಪ್ಪನ್ನ ಟೇಸ್ಟ್ ಮಾಡಿ ನೋಡ್ಕೊಳ್ತಾ ಇದ್ದೀನಿ. ನನ್ನ ಮಗಳು ಅದನ್ನು ಕೂಡ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದಾಳೆ, ಸಕ್ಕತ್ತಾಗಿತ್ತು. ನಾನು ಮಾಡಿದಂಥ ಟೊಮೊಟೊ ಗೊಜ್ಜು ಈ ರೀತಿ ಇತ್ತು. ನೋಡಿ, ಅನ್ನ ಕೂಡ ರೆಡಿ ಇತ್ತು. ಅದಕ್ಕೆ ಟೊಮೊಟೊ ಗೊಜ್ಜನ್ನು ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಕಡೆ ಎಲ್ಲ ಟೊಮೊಟೊ ಗೊಜ್ಜು ಕಿವುಚಪ್ಪ ಅಂತಾರೆ, ನಮ್ಮ ಮನೆಯವ್ರು ಕೂಡ ಹಾಗೆ ಹೇಳೋದು. ಸಾಂಬಾರು ಏನು ಮಾಡಲಿರಿ ಅಂತ ಅಂದಾಗ ಈ ತರಕಾರಿ ಸಾರು ಎಲ್ಲ ತಿಂದು ಬೇಜಾರಾಗಿರುತ್ತಲ್ವ, ಹಸಿ ಟೊಮೊಟೊ ಗೊಜ್ಜು ಕಿವುಚ್ಬಿಡಪ್ಪ ಅಂತಾರೆ. ಕಿವುಚ್ಬಿಡಪ್ಪ ಅಂತಾರೆ, ಕಿವುಚೋದು ಅಂತ ಹೇಳ್ತಾರೆ, ಏನು ತಿಳ್ಕೊಳ್ಬೇಡಿ. ಒಂದೊಂದು ಕಡೆ ಒಂದೊಂದು ಥರ ಹೇಳ್ತಾರೆ. ಹಾಗಾಗಿ ವಿಡಿಯೋಸ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ವಿಡಿಯೋಸ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹೊಸಬ್ರು ನನ್ನ ಚಾನಲನ್ನು ನೋಡ್ತಾಯಿದ್ರೆ ಮರೀದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ಬಾಯ್ ಎಲ್ಲರಿಗೂ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್.